ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇರಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಒಂದು ಸ್ವೀಟ್ ರೆಸಿಪಿ ಮಾಡೋಣ. ನೋಡಿದರೆ ಗೊತ್ತಾಗುತ್ತೆ ಯಾವುದು ಅಂತ. ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ, ಆಮೇಲೆ ತುಂಬಾ ಸ್ಮೂತಾಗಿರುತ್ತೆ. ಏನಂದರೆ ಜಾಮೂನು. ಬನ್ನಿ ಜಾಮೂನು ಮಾಡೋಕ್ಕೆ 1 ಕಪ್ಪು ಜಾಮೂನ್ ಪೌಡ್ರ್ ತೊಗೊಂಡಿದ್ದೀನಿ, 1 ಕಪ್ಪು ಸಕ್ಕರೆ, ಆಮೇಲೆ 1 ಕಪ್ಪು ಹಾಲು ತಗೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡು 1 ಕಪ್ ಸಕ್ಕರೆನ ಹಾಕೋತಾ ಇದ್ದೀನಿ. ಈ 1 ಕಪ್ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ 1-2 ಸ್ಪೂನಷ್ಟು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು 1.5 ಕಪ್ನಷ್ಟು ನೀರು ಹಾಕೋತಾ ಇದ್ದೀನಿ. ಇದಕ್ಕೆ ಜಾಸ್ತಿನೇ ಹಾಕ್ಕೊಳ್ಳಿ ನೀರು, ಇಲ್ಲಾಂದರೆ ಪಾಕ ಆಗಿಬಿಡುತ್ತೆ. ಇದು ಪಾಕ ಏನು ಬರೋದು ಬೇಡ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರಲ್ಲಿ. ಸಕ್ಕರೆ ಕರಗಿದ್ರೆ ಸಾಕು. ಇದಕ್ಕೆ ಒಂದು ಸ್ವಲ್ಪನೇ ಹಾಲು ಹಾಕ್ಕೊಳ್ಳಿ. ಅದೇನಾರ ಸಕ್ಕರೆಯಲ್ಲಿ ಏನಾರ ಕಸರು ಅದು ಇದ್ದರೆ ಈ ಹಾಲು ಹಾಕಿದರೆ ನೋಡಿ ಈ ಥರ ಮೇಲ್ಗಡೆ ಎಲ್ಲ ಗಲೀಜು ಬಂದುಬಿಡುತ್ತೆ. ಇದನ್ನ ತಕ್ಕೊಳ್ಳಿ, ನೀಟಾಗಿ ತಕ್ಬಿಡಿ. ಆಗ ನಿಮ್ಗೆ ಪಾಕನೂ ನೀಟಾಗಿ ಇರುತ್ತೆ. ಇದು ಜಾಸ್ತಿ ಏನು ಪಾಕ ಬೇಡ, 1 ಎಳೆ ಥರಕ್ಕಿಂತ ಕಡಿಮೆನೇ ಇದ್ದರೆ ಸಾಕು. ಈಗ ಆ ಪೌಡ್ರು ಒಂದು ಬೌಲ್ಗೆ ಹಾಕ್ಕೊಂಡು, ಇದಕ್ಕೆ ಏನು ಹಾಕಬೇಡಿ, ಒಂದು ಸ್ವಲ್ಪನೇ ಹಾಲು ಹಾಕಿ ನೀಟಾಗಿ ಕಲಿಸ್ಕೊತಾ ಬನ್ನಿ. ಇದಕ್ಕೆ ನೀರೇನು ಹಾಕಬೇಡಿ, ಹಾಲಲ್ಲಿ ಕಲಸಿದ್ರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಸ್ಮೂತು ಜಾಸ್ತಿ ಆಗುತ್ತೆ. ನೋಡಿ ಈಗ ಈ ಥರ ಕೈಗೆ ಅಂಟೋ ಥರನೇ ಇರಲಿ. ಚೆನ್ನಾಗಿ ಕಲಿಸ್ಕೊಂಡು ಇದ್ರ ಮೇಲ್ಗಡೆ ನೋಡಿ ಏನು ಅಂಟದೇ ಇರೋ ಥರ ಕಲಿಸ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಸೈಡ್ಗೆ ಎತ್ತಿಟ್ಬಿಡೋಣ. ಜಾಮೂನಂತೂ ಸೂಪರಾಗಿ ಬರುತ್ತಾ. ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ಈಗ ಕೈಗೆ ಒಂದು ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆನೋ ಹಚ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಸಲ ಕೈಲೇ ಇದು ಮಿದ್ಕೊಳ್ಳಿ. ಅದಾದಮೇಲೆ ಒಂದು ಚೂರೇ ಕಟ್ ಮಾಡ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೋಡಿಕೊಂಡು ಉಂಡೆನ ರೆಡಿ ಮಾಡ್ಕೊಳ್ಳಿ. ಇದನ್ನ ಸುಮ್ಮನೆ ಇದನ್ನು ಮಾಡಬೇಡಿ, ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಉಂಡೆನ ಮಾಡ್ಕೊಳ್ಳಿ. ನೋಡಿ ನಾನು ಎಲ್ಲ ಉಂಡೆನೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸೈಡ್ಗೆ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೆ, ಎಣ್ಣೆನೂ ಬಿಸಿಯಾಗಿದೆ, ಒಂದೊಂದು ಹಾಕ್ತಾಯಿದ್ದೀನಿ. ಹಾಕಿದ ತಕ್ಷಣ ತಿರುಗಿಸ್ಕೋಬೇಡಿ, ಒಡೆಯೋ ಸಾಧ್ಯತೆ ಇರುತ್ತೆ. ಇದನ್ನ ನೀಟಾಗಿ ಒಂದು ಕಡೆ ಫ್ರೈ ಆದಮೇಲೆ ನೋಡಿ ಎಲ್ಲ ಕಡೆಯೂ ಈಗ ಫ್ರೈ ಆಗಿದೆ, ಚೆನ್ನಾಗಿ ಕಲರು ಚೇಂಜ್ ಆಗಿದೆ. ಕಲರ್ ಈ ಥರ ಚೇಂಜ್ ಆಗಬೇಕು ಅಂದರೆ ಸಖತ್ತಾಗಿ ರೆಡಿಯಾಗಿರುತ್ತೆ ಜಾಮೂನು, ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ. ಈಗ ನಾನು ಪಾಕ ಎತ್ತಿಟ್ಟಿದ್ನಲ್ವ ಅದ್ರ ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಪಾಕ ತಣ್ಣಗಾಗಕ್ಕೆ ಬಿಡಬೇಡಿ, ಸ್ವಲ್ಪ ಬೆಚ್ಚಗೆ ಇರಬೇಕು, ಅಂದರೆ ಉಗುರು ಬೆಚ್ಚಗೆ ಇರಬೇಕು, ಅಷ್ಟಿದ್ರೆ ಸಾಕು. ಇದನ್ನು ಜಾಮೂನು ತಣ್ಣಗಾಗಕ್ಕೆ ಬಿಡಬೇಡಿ, ಅದು ಸ್ವಲ್ಪ ಬೆಚ್ಚಗಿದ್ದಾಗಲೇ ಈ ಪಾಕದೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಇದ್ರ ಮೇಲ್ಗಡೆ ಒಂದು ಮುಚ್ಚಿ ಸೈಡ್ಗಿಟ್ಟು ಈಗ ನಾನು ಸರ್ವ್ ಮಾಡಿದ್ದೀನಿ. ನೋಡಿ ಯಾವ ಥರ ಬಂದಿದೆ ನಮ್ಮ ಜಾಮೂನು ಅಂತ. ಸೂಪರಾಗಿರುತ್ತೆ, ಅಷ್ಟೇ ಸ್ಮೂತಾಗಿರುತ್ತೆ. ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಜಾಸ್ತಿ ಬಿಡಿ. ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಪೋರ್ಟ್ ಮಾಡಿ ಪ್ಲೀಸ್. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.